ಆ ಊರಿನ ದಲಿತರು ಕಟ್ಟಿಂಗ್ ಮಾಡಿಸಿಕೊಳ್ಳೋದಕ್ಕೂ ಆಗದೆ ಪರದಾಡ್ತಾ ಇದ್ರು. ಯಾಕಂದ್ರೆ ದಲಿತರು ಅನ್ನೋ ಕಾರಣಕ್ಕೆ ಯಾರೊಬ್ರು ಕಟ್ಟಿಂಗ್ ಮಾಡ್ತಾ ಇರಲಿಲ್ಲ. ಅಧಿಕಾರಿಗಳು ಎಷ್ಟೇ ಮನವರಿಕೆ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಸರ್ಕಾರವೇ ಸರ್ಕಾರಿ ಕಟ್ಟಿಂಗ್ ಶಾಪ್ ಓಪನ್ ಮಾಡಿದೆ. ಯುಗ ಯುಗಗಳೇ ಕಳೆದ್ರೂ ನಮ್ಮ ದೇಶದ ಜನರ ಮನಸ್ಥಿತಿಯನ್ನ ಬದಲಾಯಿಸೋದಕ್ಕೆ ಆಗಲ್ಲ ಬಿಡಿ. ಉಸಿರಾಡೋ ಗಾಳಿಗೆ ಭೇದ ಇಲ್ಲ, ಹೊಟ್ಟೆ ತುಂಬಿಸೋ ಅನ್ನಕ್ಕೆ ಭೇದ ಇಲ್ಲ, ಕುಡಿಯೋ ನೀರಿಗೂ ಭೇದ ಇಲ್ಲ. ಆದ್ರೆ ಈ ಪಾಪಿ ಮನುಷ್ಯ ಕುಲ ಮಾತ್ರ ಜಾತಿ ಅನ್ನೋ ಜ್ವಾಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಮೇಲು ಕೀಲು ಅನ್ನೋ ಹುಚ್ಚಿಗೆ ಬಿದ್ದವರು ಅನಿಷ್ಟ ಪದ್ಧತಿಗಳನ್ನ ಈಗಲೂ ಜೀವಂತ ಇಟ್ಕೊಂಡು ಬರ್ತಿದ್ದಾರೆ. ಈ ಜಾತಿ ಜ್ವಾಲೆಯ ಫಲವಾಗಿ ಗದಗ ಜಿಲ್ಲೆಯ ಸಿಂಗಟಲೂರಿನ ದಲಿತ ಸಮುದಾಯದವರು ನರಕ ಅನುಭವಿಸುತ್ತಿದ್ದಾರೆ. ದಲಿತರಿಗೆ ಹೇರ್ ಕಟ್ ಮಾಡೋದಕ್ಕೆ ಯಾರೂ ಒಪ್ಪದಿರೋದ್ರಿಂದ ಸರ್ಕಾರವೇ ಕಟಿಂಗ್ ಶಾಪ್ ಓಪನ್ ಮಾಡಿದೆ. ದಲಿತರಿಗೆ ಹೇರ್ ಕಟ್ ಮಾಡೋದಕ್ಕೆ ಹಿಂದೇಟು. ಸರ್ಕಾರದಿಂದಲೇ ಕಟಿಂಗ್ ಶಾಪ್ ಓಪನ್. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಲೂರು ಗ್ರಾಮದಲ್ಲಿ ಜಾತಿಯನ್ನೋ ವಿಷಜಾಲ ಇವತ್ತಿಗೂ ಹಸಿಯಾಗಿಯೇ ಉಳಿದಿದೆ. ದಲಿತರಿಗೆ ಹೇರ್ ಕಟ್ ಮಾಡೋದಕ್ಕೆ ಇಲ್ಲಿನ ಕ್ಷೌರಿಕರು ಯಾರೂ ತಯಾರಿಲ್ಲ. ಯಾಕಂದ್ರೆ ಮಹಾನವಮಿ ಹಬ್ಬದ ವೇಳೆ ವೀರಭದ್ರೇಶ್ವರ ದೇವರು ಹಡಪದ ಸಮಾಜದವರ ಮನೆಗೆ ಭೇಟಿ ನೀಡುತ್ತೆ ಅನ್ನೋದು ಇಲ್ಲಿಯವರ ನಂಬಿಕೆ. ಹೀಗಾಗಿ ದಲಿತರಿಗೆ ಕಟಿಂಗ್ ಮಾಡಿದ್ರೆ ದೋಷ ತಗುಲುತ್ತೆ ಅಂತ ಹಿಂದೇಟು ಹಾಕ್ತಿದ್ದಾರೆ. ಈ ಸಂಬಂಧ ತಹಶೀಲ್ದಾರ್ ಎಷ್ಟೇ ಸಭೆಯನ್ನ ನಡೆಸಿದ್ರೂ ಪ್ರಯೋಜನವಾಗಿಲ್ಲ. ನೋಟಿಸ್ ಕೊಟ್ರೂ ಕ್ಯಾರೆ ಎಂದಿಲ್ಲ. ಕೊನೆಗೆ ಕಟಿಂಗ್ ಶಾಪ್ಗಳನ್ನೇ ಬಂದ್ ಮಾಡಿದ್ದಾರಂತೆ. ಈ ಗ್ರಾಮದ ಸಮಸ್ಯೆ 35ರಿಂದ 40 ವರ್ಷಗಳವರೆಗೆ ಇರ್ತಕ್ಕಂಥ ಸಮಸ್ಯೆ. ಮತ್ತು ನೀವು ಬದಲಾಗಲಿಲ್ಲ ಅಂತ ಕೇಳಿದ್ರೆ ಇನ್ನು ಯಾರನ್ನ ಬದಲಾವಣೆ ಮಾಡಬೇಕು? ಇಲ್ಲಿ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ನ್ಯೂನತೆಗಳೇನದಾವಲ್ಲ, ಇವು ಕೊನೆಗಾಣಬೇಕು ಅಂತಂದ್ರೆ ಒಂದೇ ಒಂದು ಅಸ್ತ್ರ ಏನು ಅಂತಂದ್ರೆ ಶಿಕ್ಷಣ. ಕಟಿಂಗ್ ವಿಷಯಕ್ಕೆ ಕಿರಿಕಾಗ್ತಾ ಇರೋದು ಇದೇ ಮೊದಲೇನಲ್ಲ. ಹಲವು ವರ್ಷಗಳಿಂದ ಈ ಕಾಳಗ ನಡೀತಾನೇ ಇದೆ. ಅಧಿಕಾರಿಗಳು ಎಷ್ಟೇ ಮನವೊಲಿಸೋದಕ್ಕೆ ನೋಡಿದ್ರೂ ಸಾಧ್ಯವಾಗಿಲ್ಲ. ಹೀಗಾಗಿ ಸರ್ಕಾರದ ವತಿಯಿಂದಲೇ ಕಟಿಂಗ್ ಶಾಪ್ ತೆರೆಯಲಾಗಿದೆ. ಇದನ್ನು ನಿವಾರಣೆ ಮಾಡಲಿಕ್ಕೆ ನಾವೇ ಒಂದು ಸ್ಟೆಪ್ ಮುಂದೆ ಬಂದ್ರೆ ಇವತ್ತು ತಾಲೂಕು ಆಡಳಿತ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಈ ಗ್ರಾಮದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವ ಹಿನ್ನೆಲೆಯಲ್ಲಿ ಒಂದು ಕಟಿಂಗ್ ಶಾಪ್ ಅನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಎಲ್ಲರಿಗೂ ಸಾರ್ವಜನಿಕ ಬಳಕೆಗೆ ಇದನ್ನ ಅವಕಾಶವನ್ನು ಒದಗಿಸಿಕೊಟ್ಟಿದ್ದೇವೆ. ಒಟ್ನಲ್ಲಿ ದೇಶ ಬದಲಾದ್ರೂ ಜನರ ಮನಸ್ಥಿತಿ ಮಾತ್ರ ಬದಲಾಗ್ತಾ ಇಲ್ಲ ಅನ್ನೋದೇ ದುರಂತ. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ. ಅದು 850 ವರ್ಷಗಳ ಇತಿಹಾಸ ಹೊಂದಿರುವ ಮಠ. ಇದೇ ಮಠದ ಶ್ರೀಗಳ ಕೊಲೆಗೆ ಸಂಚು ನಡೆದಿತ್ತು. ದೇವಸ್ಥಾನದ ವಿಷಯಕ್ಕೆ ಸಿಡಿದೆದ್ದವ ಬೆಳ್ಳಂಬೆಳಿಗ್ಗೆ ಕೊಲೆ ಮಾಡೋಕೆ ಹೊಂಚು ಹಾಕಿದ್ನಂತೆ. ಗೋಡೆಕೆರೆ ಮಠದ ಶ್ರೀಗಳ ಪ್ರಾಣಕ್ಕೆ ಎದುರಾಗಿತ್ತು ಕುತ್ತು. ದೇಗುಲದ ವಿಷಯಕ್ಕೆ ಕಿರಿಕ್, ಸ್ವಾಮೀಜಿ ಕೊಲೆಗೆ ಸ್ಕೆಚ್. ಈ ಪಾಪಿ ಕಲಿಗಾಲದಲ್ಲಿ ಕೊಲೆ ಸುಲಿಗೆ ಅನ್ನೋದು ಕಾಮನ್ ಆಗೋಗಿದೆ. ಆಟ ಆಡೋ ಹುಡುಗರೇ ಹೆಣ ಉರುಳಿಸೋ ಲೆವೆಲ್ಗೆ ಬಂದಿದ್ದಾರೆ. ಸಾಮಾನ್ಯನಾದ್ರೂ ಸರಿ, ಶ್ರೀಮಂತನಾದ್ರೂ ಸರಿ, ಕೊನೆಗೆ ಸ್ವಾಮೀಜಿಯೇ ಆದ್ರೂ ಸರಿ, ತಮ್ಮ ವಿರುದ್ಧ ನಿಂತರೆ ಎಂಥವರನ್ನು ಮುಗಿಸೋದಕ್ಕೆ ಹೊಂಚು ಹಾಕ್ತಿದ್ದಾರೆ. ಈಗ ತುಮಕೂರು ಜಿಲ್ಲೆಯ ಗೋಡೆಕೆರೆಯಲ್ಲೂ ಇಂತಹದ್ದೇ ಘಟನೆ ನಡೆದಿದೆ. ದೇಗುಲದ ಗೋಪುರದ ವಿಷಯಕ್ಕೆ ಸ್ವಾಮೀಜಿಯನ್ನೇ ಕೊಲೆ ಮಾಡಲು ಹೊಂಚು ಹಾಕಿದ್ನಂತೆ. ಬೆಳ್ಳಂಬೆಳಗ್ಗೆ ಸ್ವಾಮೀಜಿಯ ಹೆಣ ಉರುಳಿಸಬೇಕು ಅಂತ ಬಂದವ ಕಂಬಿ ಹಿಂದೆ ಸೇರಿದ್ದಾನೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಗೋಡೆಕೆರೆಯಲ್ಲಿ ಶ್ರೀ ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಮಠವಿದೆ. ಇದು ನೊಣಬ ಲಿಂಗಾಯತರ ಶ್ರದ್ಧಾ ಕೇಂದ್ರ. ಈ ಮಠದ ಪೀಠಾಧ್ಯಕ್ಷರೇ ಶ್ರೀ ಮೃತ್ಯುಂಜಯ ಸ್ವಾಮೀಜಿ. ಇವರ ಮೇಲೆ ಫೆಬ್ರವರಿ 11ನೇ ತಾರೀಕು ಮಾರಣಾಂತಿಕ ಹಲ್ಲೆಯಾಗಿತ್ತು. ಘಟನೆ ನಡೆದ ದಿನ ಯಾವೊಂದು ವಿಷಯವೂ ಗೊತ್ತಾಗಿರಲಿಲ್ಲ. ಯಾವಾಗ ಸ್ವಾಮೀಜಿ ಗುಣಮುಖರಾಗಿ ಬಂದ್ರೋ ಒಂದೊಂದೇ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾರೆ. ಟ್ರೀಟ್ಮೆಂಟ್ ಸಾಯಿಸ್ತೀನಿ ಅಂತ ಕೂತ್ಕೊಳ್ತೀನಿ. ನಮ್ಮ ಜೊತೆ ಇರ್ತಾನೆ ಅಂದ್ರೆ ಹುಡುಗರು ಯಾರು 5 ನಿಮಿಷ ಮುಗಿಸ್ಬಿಡ.
ಸಿದ್ದರಾಮೇಶ್ವರ ದೇವಾಲಯದ ಗೋಪುರ ಕಟ್ಟುವ ವಿಷಯಕ್ಕೆ ಊರಲ್ಲಿ ಕಿರಿಕ್ ನಡೀತಾನೆ ಇತ್ತು. ಸ್ವಾಮೀಜಿ ಕೂಡ ಗೋಪುರ ಕಟ್ಟೋದು ಬೇಡ ಅಂದಿದ್ರಂತೆ. ಇದರಿಂದ ಸಿಟ್ಟಿಗೆದ್ದಿದ್ದ ಆರೋಪಿ ಸಿದ್ದರಾಮಯ್ಯ ಸ್ವಾಮೀಜಿಯ ಕಥೆ ಮುಗಿಸಬೇಕು ಅಂತ ಪ್ಲಾನ್ ಮಾಡಿದ್ನಂತೆ. ಬೆಳಗ್ಗೆ 5:30ರ ಸುಮಾರಿಗೆ ಹೊಂಚು ಹಾಕಿ ಬಂದವ ಶ್ರೀಗಳ ಮೇಲೆ ದಾಳಿ ಮಾಡಿದ್ದ. ಅದೃಷ್ಟವಶಾತ್ ಸಾವಿನ ದವಡೆಯಿಂದ ಪಾರಾಗಿದ್ದ ಶ್ರೀಗಳು ಗುಣಮುಖರಾಗಿ ಹೊರಬಂದಿದ್ದಾರೆ. ಆರೋಪಿ ಸಿದ್ದರಾಮಯ್ಯ ಮೇಲೆ ಕೇಸು ದಾಖಲಾಗ್ತಿದ್ದಂತೆ ಪೊಲೀಸರು ಲಾಕ್ ಮಾಡಿದ್ದಾರೆ. ಅವ್ರ ಶಿಷ್ಯಂದ್ರ ಆಗಿರುವಂಥ ಒಬ್ಬ ಸಿದ್ದರಾಮೇಶ್ವರನ್ ಅವನು ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿರ್ತಾನೆ. ಸೊ ಅದರಲ್ಲಿ ಆ ಹಲ್ಲೆಯಲ್ಲಿ ಸ್ವಾಮಿಗಳು ಸಹ ಗಾಯಗೊಂಡಿರ್ತಾರೆ. ಸೊ ಕಿಚ್ಚಾಡಿ ಕೂಗಾಡದ ಮೇಲೆ ಸುತ್ತಮುತ್ತಿರುವ ಜನ ಬಂದು ಇಮಿಡಿಯೇಟ್ ಆಗಿ ಸ್ವಾಮಿಗಳನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸ್ತಾರೆ. ಆಮೇಲೆ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಇಮಿಡಿಯೇಟ್ ಆಗಿ ಪೊಲೀಸರು ಸ್ಪಾಟ್ಗೆ ಹೋಗಿ ಸಿದ್ದರಾಮೇಶ್ವರನವನ್ನು ಸೆಕ್ಯೂರ್ ಮಾಡಿಕೊಂಡು ಸ್ವಾಮಿ ಅವರು ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ ಒಂದು 3 ಅಟೆಂಪ್ಟ್ ಟು ಮರ್ಡರ್ FIR ಮಾಡಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ. ಆರೋಪಿಯನ್ನ ಬಂಧಿಸಿರೋ ಪೊಲೀಸರು ಈ ಕೃತ್ಯದ ಹಿಂದೆ ಈತನೊಬ್ಬನೇ ಇದ್ದಾನ ಅಥವಾ ಇನ್ನು ಯಾರಾದರೂ ಇದ್ದಾರಾ ಅಂತ ತನಿಖೆ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ದೇಗುಲದ ವಿಷಯಕ್ಕೆ ಕತ್ತಿ ಮಸೀತಿದ್ದವ ಸ್ವಾಮೀಜಿಯ ಹೆಣ ಉರುಳಿಸಲು ಹೊಂಚು ಹಾಕಿ ಇದೀಗ ಜೈಲು ಸೇರಿದ್ದಾನೆ. ವಿಠಲ್, ನ್ಯೂಸ್ 18 ತುಮಕೂರು.